ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಚಳಿಗಾಲ ಇತ್ತು, ನಾವು ಸ್ವೆಟರ್ಸ್ ಹಾಕ್ಕೊಂಡಿದ್ವಿ, ದಪ್ಪ ದಪ್ಪ ಬೆಡ್ಶೀಟ್ ಎಲ್ಲ ಹೊತ್ಕೊಂಡು ಮಲ್ಕೊತಾ ಇದ್ವಿ. ಸೊ ನಮ್ಮ ಬಟ್ಟೆಗಳೆಲ್ಲ ಚೇಂಜ್ ಮಾಡ್ತಾಯಿದ್ವಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯಿತು. ಸಮ್ಮರ್ ಸ್ಟಾರ್ಟ್ ಆದಮೇಲೆ ನಾವೇನು ಮಾಡ್ತೀವಿ, ಆ ತಿಕ್ಕಾಗಿರೋ ಬಟ್ಟೆ, ತುಂಬ ಉಲ್ಲನ್ ಬಟ್ಟೆ ಎಲ್ಲ ಒಳಗಡೆ ಇಟ್ಟು ಇವಾಗ ಕಾಟನ್ ಬಟ್ಟೆಗೆ ಬಂದ್ವಿ. ಅದೇ ಯಾಕೆಂದರೆ ತುಂಬ ಸೆಕೆ ಆಗುತ್ತಲ್ವ, ತುಂಬ ಬಿಸಿಲಿರುತ್ತಲ್ವ. ಸೊ ನಾವು ಆ ಬಿಸಿಲು ತಡ್ಕೊಳ್ಳೋಕ್ಕೋಸ್ಕರ ನಾವು ತೆಳ್ಳಗಿರೋ ಬಟ್ಟೆ, ಕಾಟನ್ ಬಟ್ಟೆ ಉಪಯೋಗಿಸ್ತೀವಲ್ವ. ಆ ಬಿಸಿಲು ತಡ್ಕೋಬೇಕಲ್ವಾ, ಅದಕ್ಕೋಸ್ಕರನೇ ಗಿಡಗಳು ಕೂಡ ಹಾಗೆ. ತುಂಬ ಬಿಸಿಲಾದರೆ ಅವು ತಡ್ಕೊಳಕ್ಕಾಗೋದಿಲ್ಲ. ಸೊ ನಾವು ಬೇಸಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬೇಸಿಗೆ ಸ್ಟಾರ್ಟ್ ಅಂದರೆ ಫೆಬ್ರವರಿ ಅಂದರೆ ಕಾಮಾಗಿರೋ ಇದು ಸೀಸನ್ ಇದು. ಅಂದರೆ ಅಷ್ಟು ಚಳಿನೂ ಇಲ್ಲ, ಅಷ್ಟು ಸೆಕೆನೂ ಇರಲ್ಲ, ಆ ಥರ ಇದು ಫೆಬ್ರವರಿಲಿ ಇರುತ್ತೆ. ನೆಕ್ಸ್ಟ್ ಮಾರ್ಚ್ ಬರೋ ಅಷ್ಟರಲ್ಲಿ ತುಂಬ ಬಿಸಿಲು ಬರುತ್ತೆ. ಸೊ ಆ ಬಿಸಿಲನ್ನೆಲ್ಲ ತಡ್ಕೋಬೇಕಲ್ವಾ. ನಾವು ಆ ಬಿಸಿಲು ತಡ್ಕೊಳ್ಳೋಕ್ಕೋಸ್ಕರ ನಾವು ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು. ನಮ್ಮ ಗಿಡಗಳೆಲ್ಲ ಏನೂ ಹಾಳಾಗದೆ ಸತ್ತೋಗದೆ ಇರೋರಿಗೆ ನಾವು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಸೊ ನಾವು ಏನೇನು ಪ್ರಿಕಾಷನ್ಸ್ ತಗೋಬೋದು ಸಮ್ಮರ್ಗೆ ಅಂತ ಹೇಳಿ ನಾನು 1 by 1 ಹೇಳ್ತಾ ಬರ್ತೀನಿ. ನಂಗೆ ಗೊತ್ತಿರೋ ವಿಷಯ ನಾನು ಫಾಲೋ ಮಾಡೋದು ನಿಮಗೆ ಹೇಳ್ತಾ ಬರ್ತೀನಿ. ಫಸ್ಟ್ ಏನು ಗೊತ್ತಾ, ನಾವು ಮಲ್ಚಿಂಗ್ ಅಂತ ಮಾಡಬೇಕು. ಮಲ್ಚಿಂಗ್ ಅಂದರೆ ಬೇರೆ ಏನೂ ಇಲ್ಲ, ಸಾಯಿಲ್ ಇರುತ್ತಾ, ಸಾಯಿಲ್ ಮೇಲೆ ಕವರ್ ಮಾಡ್ತೀವಿ. ಒಣಗಿರೋ ಎಲೆ ಇರ್ಬೋದು, ಅಥವಾ ಬೇರೆ ಸಿಪ್ಪೆಗಳಿರ್ಬೋದು, ಅಥವಾ ಕೊಕೊಪೀಟು, ಅಥವಾ ತೆಂಗಿನ ನಾರು ಇರುತ್ತಲ್ವ, ಆ ತೆಂಗಿನ ನಾರು ಏನೋ ಒಂದು ಅದನ್ನು ಕವರ್ ಮಾಡಿ ಸಾಯಿಲ್ಲು ಯಾವಾಗಲೂ ಮಾಯಿಸ್ ಇರೋ ಥರ ನೋಡ್ಕೋಬೇಕು. ಅಂದರೆ ಒದ್ದೆಯಾಗಿರೋ ಥರ ನೋಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಅದು ತುಂಬ ಬೇರೆಲ್ಲ ಒಣಗೋಗುತ್ತೆ. ಬೇರು ಒಣಗೋದ್ರೆ ಗಿಡ ಎಲ್ಲ ಒಣಗೋಗುತ್ತೆ. ಸೊ ಬೇರು ಒಣಗೋಗ್ದಂಗೆ ನೋಡ್ಕೋಬೇಕಾಗುತ್ತೆ. ನಾವು ಫಸ್ಟು ಮಲ್ಚಿಂಗ್ ಮಾಡಬೇಕು. ಫಸ್ಟು ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಅಷ್ಟರಲ್ಲೇ ಮಲ್ಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ನೋಡಿ ಮಲ್ಚಿಂಗ್ ಮಾಡೋಕ್ಕೆ ಎಲೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ನೀವು ಅಷ್ಟೇ, ಇದು ಎಲೆ ಉದುರೋ ಟೈಮ್ ಅಲ್ವಾ, ಎಲ್ಲ ಉದುರೋ ಟೈಮ್ ಆಗಿರೋದ್ರಿಂದ ಎಲೆಯನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಕೊಂಡಿರಿ, ಒಂದು ಬ್ಯಾಗಲ್ಲಿ ಹಾಕ್ಕೊಂಡಿರಿ. ಈಗ ನೀವು ಮಲ್ಚಿಂಗ್ ಮಾಡೋಕ್ಕೆ ಎಲ್ಲ ಗಿಡಗಳಿಗೂ, ಅಂದರೆ ಚಿಕ್ಕದು ದೊಡ್ಡದು ಎಲ್ಲ ಗಿಡಗಳಿಗೂ ಮಲ್ಚಿಂಗ್ ಮಾಡಿ. ಆವಾಗ ನಿಮ್ಗೆ ಆದಷ್ಟು ನೀರು ಅದು ಒಣಗೋಗೋದಿಲ್ಲ, ಗಿಡಗಳು ಒಣಗೋಗೋದಿಲ್ಲ. ಮಲ್ಚಿಂಗ್ ಹೆಂಗೆ ಮಾಡಬೇಕು ಅಂದರೆ ನೋಡಿ, ಹೀಗೆ ಅದು ಮಲ್ಚಿಂಗ್ ಮಾಡೋಕ್ಕಿಂತ ಮೊದಲು ನಾನು ಒಂದು ವಿಷಯ ಹೇಳ್ತೀನಿ. ಏನಾದರೂ ಕಳೆ ಇರುತ್ತಲ್ವಾ, ಕಳೆ ಇದ್ದರೆ ನೋಡಿ, ಈ ಥರ ಗಿಡಗಳು ಏನಾದರೂ ಇರುತ್ತಲ್ವಾ, ಅದನ್ನೆಲ್ಲ ತೆಗೆದಾಕ್ಬಿಡ್ಬೇಕು. ತೆಗೆದು ಹಾಕಿಬಿಟ್ಟು ಮಲ್ಚಿಂಗ್ ಮಾಡಬೇಕು. ಸೊ ಇದೆಲ್ಲ ಕಳೆ ಇದೆ ಅಲ್ವಾ, ಸೊ ಇದನ್ನು ಕಳೆಯನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಮಲ್ಚಿಂಗ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಇದಕ್ಕೆ ಮಲ್ಚಿಂಗ್ ಮಾಡ್ತೀನಿ ನೋಡಿ. ಸೊ ಈ ಥರ ಒಣಗಿರೋ ಎಲೆ ತೊಗೊಂಡು ಅದಕ್ಕೆ ಫುಲ್ ಕವರ್ ಮಾಡಬೇಕು. ಫುಲ್ ಈ ಥರ ಕವರ್ ಮಾಡಬೇಕು. ಆ ಸಾಯಿಲ್ ಇರುತ್ತಲ್ಲ, ಆ ಸಾಯಿಲ್ ಫುಲ್ ಕವರ್ ಮಾಡಬೇಕು. ಇದನ್ನೇ ಮಲ್ಚಿಂಗ್ ಅಂತಾರೆ ಅಷ್ಟೇ. ನಾವು ಸಾಯಿಲ್ನ ಒಣಗಿರೋ ಎಲೆ ಬೆಸ್ಟ್ ಅಂದರೆ ಒಣಗಿರೋ ಎಲೆನೇ, ಯಾಕಂದರೆ ಇದು ಈಸಿಯಾಗಿ ಡಿಕಂಪೋಸ್ ಆಗೋಗುತ್ತೆ. ನೆಕ್ಸ್ಟು ಮಳೆಗಾಲ ಬರೋಷ್ಟರಲ್ಲಿ ಇದೇ ಕಂಪೋಸ್ಟ್ ಆಗಿಬಿಟ್ಟು ಆಗುತ್ತೆ, ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ ಇದೇ ಎಲೆಗಳೇ. ನೋಡಿ ಈ ಥರ ಫುಲ್ ಕವರ್ ಮಾಡಬೇಕು. ನನಗೆ ಇದು ಅರಿಶಿನ ತೆಗೆದಿದ್ದಿತ್ತಲ್ಲ, ಎಲೆಗಳೆಲ್ಲ ಇತ್ತಲ್ಲ, ಅದೇ ಎಲೆನೇ ತೊಗೊಂಡೆ ನಾನು ಇವಾಗ ಮಲ್ಚಿಂಗಿಗೆ. ಸೊ ಇದು ಮಲ್ಚಿಂಗ್ ಇದಾಯಿತು. ಇದನ್ನು ಮಲ್ಚಿಂಗ್ ಅಂತಾರೆ ನೋಡಿ. ಇದ್ರ ಮೇಲೆ ನೀರು ಹಾಕ್ಬೋದು. ನೀರು ಹಾಕಬೇಕಾದ್ರೆ ಇದ್ರ ಮೇಲೇ ಹಾಕ್ಬೋದು. ಇದು ನಿಧಾನಕ್ಕೆ ಡಿಕಂಪೋಸ್ ಆಗುತ್ತೆ. ಈ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಕಳೆನೂ ಬರೋದಿಲ್ಲ. ಕಳೆ ಅಂದರೆ ಬೇಡದೇ ಇರೋ ಗಿಡಗಳೆಲ್ಲ ಬೆಳೆಯುತ್ತಾ, ಆ ಗಿಡಗಳು ಬೆಳೆಯೋದಿಲ್ಲ, ಮತ್ತು ಫಂಗಸ್ಸು ಬರೋದಿಲ್ಲ. ಗಿಡಗಳು ಸೇಫ್ ಆಗಿರುತ್ತೆ. ಬಿಸಿಲಿಂದನೂ ಸ್ವಲ್ಪ ತಡೆದಂಗೆ ಆಗಿರುತ್ತೆ. ಅಂದರೆ ತುಂಬ ಟೆಂಪ್ರೇಚರ್ ಜಾಸ್ತಿ ಆದರೆ ನೀವು ಇದು ನೆಟ್ ಬರುತ್ತಲ್ವ, ಆ ನೆಟ್ ಹಾಕ್ಬೇಕು. ಗ್ರೀನ್ ನೆಟ್ ಬರುತ್ತಲ್ವ, ಅದನ್ನು ಹಾಕ್ಕೋಬೇಕಾಗುತ್ತೆ. ನಮ್ಮ ಬೆಂಗಳೂರು ವೆದರ್ಗೆ ಇಷ್ಟು ಸಾಕು, ಮಲ್ಚಿಂಗ್ ಮಾಡಿದ್ರೆ ಆಗುತ್ತೆ. ಮತ್ತು ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ ಮಲ್ಚಿಂಗ್ಗೋಸ್ಕರ ನೋಡಿ, ಈಗ ಅವರೆಕಾಯಿ ಅದೆಲ್ಲ ಯೂಸ್ ಮಾಡ್ತೀವಲ್ಲ, ನಾವು ಬೆಂಗಳೂರಲ್ಲಿ ಅವರೆಕಾಯಿ ತುಂಬ ಉಪಯೋಗಿಸ್ತೀವಲ್ವ, ಈ ಅವರೆಕಾಯಿಂದನೂ ಮಲ್ಚಿಂಗ್ ಮಾಡ್ಬೋದು ನೋಡಿ. ಅವರೆಕಾಯಿ ಸಿಪ್ಪೆ ಚೆನ್ನಾಗಿ ಒಣಗಿಸ್ಬಿಡ್ಬೇಕು, ಇಲ್ಲಾಂದರೆ ಫಂಗಸ್ ಬರುತ್ತೆ ಅದಕ್ಕೆಲ್ಲ. ಸೊ ಹಿಂಗೆ ಒಣಗಿಸಿದ್ದು ಈ ಥರ ಮಲ್ಚಿಂಗ್ ಮಾಡೋದು ನೋಡಿ. ಆ ಸಾಯಿಲ್ ಫುಲ್ ಕವರ್ ಆಗೋ ಥರ 1.5 ಇಂಚ್ 2 ಇಂಚ್ ಅಷ್ಟು ಚೆನ್ನಾಗಿ ಕವರ್ ಆಗಬೇಕು, ಆಯಿತಾ. ಬಿಸಿಲು ಬಿದ್ದರೂ ಕೂಡ ಫಸ್ಟೇ ಮಲ್ಚಿಂಗ್ ಮಾಡಿರ್ತೀವಲ್ಲ, ಇದಕ್ಕೆ ಬೀಳುತ್ತೆ. ಸಾಯಿಲ್ ಡೈರೆಕ್ಟಾಗಿ ಬಿಸಿಲು ಬೀಳೋದಿಲ್ಲ. ಸೊ ಅದು ಸ್ವಲ್ಪ ತಡ್ಕೊಳ್ಳುತ್ತೆ ಅದು. ಸೊ ಇದು ಅವರೆಕಾಯಿ ಸಿಪ್ಪೆ ಇದು ನೋಡಿ. ಅವರೆಕಾಯಿ ಸಿಪ್ಪೆಯಿಂದ ಕೂಡ ಮಲ್ಚಿಂಗ್ ಮಾಡ್ಬೋದು. ಅಥವಾ ನಿಮ್ಮ ಮನೇಲಿ ಏನಾದರೂ ದೇವ್ರಿಗೆ ಉಪಯೋಗಿಸಿರೋ ಹೂವು ಇರುತ್ತಲ್ಲ, ಅದರಿಂದನೂ ಮಲ್ಚಿಂಗ್ ಮಾಡ್ಬೋದು. ಇನ್ನೊಂದು ಬಂದು ಇದು ತುಂಬ ಒಳ್ಳೆಯದು, ತುಂಬ ಬಿಸಿಲಿರೋ ಕಡೆ ಇದು ತೆಂಗಿನ ನಾರು ಇರುತ್ತಲ್ಲ, ತೆಂಗಿನ ನಾರನ್ನೆಲ್ಲ ಬಿಡಿಸ್ಬಿಟ್ಟು ನೀವು ಮಲ್ಚಿಂಗ್ ಆಗಿ ಉಪಯೋಗಿಸ್ಬೋದು. ಈ ತೆಂಗಿನ ನಾರು ಉಪಯೋಗಿಸೋದ್ರಿಂದ ಏನಾಗುತ್ತೆ ಗೊತ್ತಾ, ಇದು ನೀರನ್ನು ಸ್ವಲ್ಪ ಹಿಡಿದಿಟ್ಕೊಳ್ಳುತ್ತೆ. ಸೊ ಅದು ಒದ್ದೆಯಾಗಿರುತ್ತೆ. ಸೊ ಇದು ಕೂಡ ಬೆಸ್ಟ್. ಇದನ್ನು ಕೂಡ ಉಪಯೋಗಿಸ್ಕೋಬೋದು ನೀವು.
ಮಲ್ಚಿಂಗಾಗಿ ನಾನು ಸ್ವಲ್ಪ ಇಲ್ಲಿದೆ ನಾನು ತಂದಿದ್ದೆ ಅದನ್ನು ಮಲ್ಚಿಂಗಿಗೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ದೇವ್ರ ಹೂವು ಇರುತ್ತೆ, ಅದು ಇಲ್ಲಾಂದರೆ ನೀವು ಕೋಕೋಪಿಟ್ನ ಉಪಯೋಗಿಸ್ಬೋದು. ಕೋಕೋಪಿಟ್ ಸಿಗುತ್ತಲ್ವಾ, ಬ್ರಿಕ್ ಟೈಪಲ್ಲಿ ಸಿಗುತ್ತೆ, ಅದನ್ನು ಪುಡಿ ಮಾಡಿಬಿಟ್ಟು ಅದರ ನೀರಲ್ಲಿ ಹಾಕಿದರೆ ಅದು ಪುಡಿ ಆಗುತ್ತೆ. ಅದನ್ನು ಕೂಡ ಕೋಕೋಪಿಟ್ನು ಕೂಡ ಉಪಯೋಗಿಸ್ಬೋದು ನೀವು. ಸೊ ಇರೋದನ್ನೆಲ್ಲ ನಾ ಎಲೆನೆಲ್ಲ ಬೇರೆ ಗಿಡಗಳಿಗೆಲ್ಲ ಮಲ್ಚಿಂಗ್ ಮಾಡ್ಕೊಂಬರ್ತೀನಿ. ಇದು ಒಂದು ಫಸ್ಟ್ ಮಾಡಬೇಕಾಗಿರೋದು ಮಲ್ಚಿಂಗ್ ಮಾಡಬೇಕು, ಗಿಡಗಳಿಗೆಲ್ಲ ಮಲ್ಚಿಂಗ್ ಮಾಡಬೇಕು. ಎರಡನೇದು ಏನು ಅಂದರೆ ನೀವು ಬೆಳಗ್ಗೆ ಸಾಯಂಕಾಲ ತುಂಬ ಬಿಸಿಲು ಸ್ಟಾರ್ಟ್ ಆದಮೇಲೆ ಬೆಳಗ್ಗೆ ಸಾಯಂಕಾಲ ನೀರು ಹಾಕಬೇಕಾಗುತ್ತೆ. ಸ್ವಲ್ಪ ಹಾಕಿದ್ರೂ ಪರವಾಗಿಲ್ಲ, ನೀರು ಹಾಕಬೇಕಾಗುತ್ತೆ. ಅದು ಆದಮೇಲೆ ಏನಾಗುತ್ತೆ ಅಂದರೆ ಇನ್ನೊಂದು ಏನು ಅಂದರೆ ಇಷ್ಟು ದಿನ ಏನಾಗುತ್ತೆ ಅಂದರೆ ವಿಂಟರಲ್ಲಿ ಎಲ್ಲ ಗಿಡಗಳು ಡಾರ್ಮೆಂಟ್ ಪೀರಿಯಡ್ ಅಂತಾರೆ, ಅಂದರೆ ನಿದ್ರಾವಸ್ಥೆಯಲ್ಲಿ ಇರುತ್ತೆ. ಅವಾಗ ಹೂವು ಬಿಡೋದು ಕಾಯಿ ಬಿಡೋದು ಎಲ್ಲ ತುಂಬ ಕಮ್ಮಿ ಇರುತ್ತೆ. ಇವಾಗ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ, ಕಾಯಿ ಬಿಡುತ್ತೆ, ಎಲ್ಲ ಬಿಡುತ್ತಲ್ವ. ಅವಾಗ ಏನು ಮಾಡಬೇಕು ಅಂದರೆ ನಾವು ಕೊಟ್ಟಿದ್ದ ನೀರು ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಡದೇ ಇರೋ ಕೊಂಬೆ ಗೆಲೆಗೆಲ್ಲ ಹೋಗುತ್ತಲ್ವ. ಸೊ ನಾವೇನು ಮಾಡಬೇಕು ಅಂದರೆ ಆವಾಗ ಅದನ್ನು ಟ್ರಿಮ್ ಮಾಡಬೇಕು. ಫಸ್ಟು ಟ್ರಿಮ್ ಮಾಡಿಬಿಡ್ಬೇಕು. ನೋಡಿ ಇದು ಯಾವುದೋ ಒಣಗೋಗಿದೆ ನಮ್ಮ ಗಿಡದಲ್ಲಿ, ಇದನ್ನು ನಾನು ತೆಗೆದುಬಿಡ್ತೀನಿ. ನೆಕ್ಸ್ಟು ನೋಡಿ ಬೇಡದೇ ಇರೋದು ಏನೇನು ಇರುತ್ತಲ್ವ ಎಲ್ಲನೂ ಟ್ರಿಮ್ ಮಾಡಿಬಿಡ್ಬೇಕು. ಬಲ್ತಿರೋ ಎಲೆಗಳಿರುತ್ತೆ, ಒಣಗೋಗಿರೋದಿರುತ್ತೆ, ಎಲ್ಲನೂ ಟ್ರಿಮ್ ಮಾಡಿಬಿಡ್ಬೇಕು. ಈ ಥರ ಎಲ್ಲ ಟ್ರಿಮ್ ಮಾಡಿಬಿಡ್ಬೇಕು. ಇಲ್ಲಿ ನೋಡಿ ನಮ್ಮ ಚೇಪೆಕಾಯಿ ಗಿಡದ್ದು ನೋಡಿ ಈ ಥರ ಗಿಡಗಳಿರುತ್ತಲ್ವ, ಒಣಗೋಗಿರುತ್ತಲ್ವ, ಇದನ್ನೆಲ್ಲ ಟ್ರಿಮ್ ಮಾಡಿಬಿಡ್ಬೇಕು. ಟ್ರಿಮ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹೊಸ ಗಿಡ ಬರುತ್ತೆ, ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಸಮ್ಮರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾವೇನು ಮಾಡಬೇಕು ಅಂದರೆ ನೆಕ್ಸ್ಟು ಚೆನ್ನಾಗಿದ್ದಕ್ಕೆ ಕಂಪೋಸ್ಟ್ ಕೊಡಬೇಕು. ವರ್ಮಿ ಕಂಪೋಸ್ಟ್ ಆಗಲಿ, ಮನೇಲಿ ಮಾಡಿದ ಕಂಪೋಸ್ಟ್ ಆಗಲಿ, ಅಥವಾ ಕೌ ಡಂಗ್ ಯಾವುದಾದ್ರೂ ಮೆನ್ಯೂರ್ ಇರುತ್ತಲ್ಲ ಅದನ್ನು ಯಾವುದಾದ್ರೂ ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಅಲ್ಲದೆ ದಿನ ಬಿಟ್ಟು ದಿನ ನೀವು ಲಿಕ್ವಿಡ್ ಫರ್ಟಿಲೈಸರ್ ಏನೋ ಒಂದು ಕೊಡ್ತಾ ಇರಬೇಕು. ತುಂಬ ಚೆನ್ನಾಗಿ ಗಿಡಗಳು ಬೆಳ್ಕೊಳ್ಳುತ್ತೆ. ನೀವು ಬೆಳಗ್ಗೆ ನೀರು ಹಾಕಿದ್ರೆ ಸಾಯಂಕಾಲ ನೀವು ಬೇಕಾದರೆ ನಿಮ್ಮ ಲಿಕ್ವಿಡ್ ಫರ್ಟಿಲೈಸರ್ ಇರುತ್ತಲ್ವ ಅದನ್ನು ಕೊಡ್ಬೋದು. ಸೊ ಇದನ್ನೆಲ್ಲ ಕಟ್ ಮಾಡಿಬಿಡ್ಬೇಕು. ನೋಡಿ ಈ ಥರ ಇರುತ್ತಲ್ವ, ನೋಡಿ ಬೇಡದೇ ಇರೋ ಎಲೆಗಳೆಲ್ಲ ಇದನ್ನೆಲ್ಲ ಕಟ್ ಮಾಡಿಬಿಡ್ಬೇಕು. ಈ ಕಟ್ ಮಾಡಿದ್ರೆ ಹೊಸ ಚಿಗುರು ಬರುತ್ತೆ. ಇವಾಗ ಇದು ಒಳ್ಳೆ ಟೈಮ್, ಇದು ಈ ಸಮ್ಮರು ತುಂಬ ಒಳ್ಳೆ ಟೈಮು. ಚೆನ್ನಾಗಿ ಚಿಗುರು ಬರುತ್ತೆ. ಚಿಗುರು ಬಂದು ಹೂವು ಕಾಯಿ ಎಲ್ಲ ಚೆನ್ನಾಗಿ ಬಿಡುತ್ತೆ. ನೋಡಿ ಇದನ್ನೆಲ್ಲ ಕಟ್ ಮಾಡಿಬಿಡ್ಬೇಕು ಹೀಗೆ. ಸೊ ಇದೊಂದು ಸಮ್ಮರಲ್ಲಿ ಮಾಡಬೇಕಾಗಿರೋದು. ಮತ್ತಿನ್ನೊಂದು ಏನಂದರೆ ನೀವು ಮಣ್ಣೆಲ್ಲ ತೆಗೆದಿರ್ತೀರಲ್ವ, ಅದು ಅಲ್ಲದೆ ಗಿಡಗಳಿಗೆ ಇನ್ನೊಂದು ಏನು ಮಾಡಬೇಕು ಅಂದರೆ ನೀವು ಬೆಳಗ್ಗೆ ಸಾಯಂಕಾಲ ನೀರು ಹಾಕ್ತೀರಿ. ನೀರು ಹಾಕಿದ್ರೂ ಕೂಡ ನಮ್ಮ ಗಿಡಗಳು ಒದ್ದೆಯಾಗಿರಬೇಕು. ಅದಕ್ಕೆ ಮೇಲೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ನೀವು ಪೈಪ್ಗಳಲ್ಲಿ ನೀರು ಹಾಕ್ತಾ ಇದ್ರೆ ಪೈಪಿಂದಾನೇ ಹಾಕಿ, ಇಲ್ಲ ಅಂದರೆ ಈ ಥರ ಸ್ಪ್ರೇಯರ್ಗಳೇನಾದರೂ ಇದ್ದರೆ ಸ್ಪ್ರೇಯರಿಂದ ಸಾಯಂಕಾಲದ ಹೊತ್ತು ನೀವು ನೀರು ಹಾಕೋವಾಗ ಸ್ವಲ್ಪ ಈ ಥರ ಹಾಕಿ ಸ್ಪ್ರೇ ಮಾಡಿ. ಚೆನ್ನಾಗಿ ನೀರನ್ನ ಎಲ್ಲ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿ, ಮೇಲೆ ಕೂಡ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಆವಾಗ ಗಿಡಗಳು ತಂಪಾಗಿರುತ್ತೆ. ನೋಡಿ ಈ ಥರ ಎಲ್ಲ ಸ್ಪ್ರೇ ಮಾಡಬೇಕಾಗುತ್ತೆ. ಎಲ್ಲ ಗಿಡಕ್ಕೂ ಈ ಥರ ಸ್ಪ್ರೇ ಮಾಡಿ ನೀವು. ಚೆನ್ನಾಗಿ ಹೂವು ಕಾಯಿ ಎಲ್ಲ ಚೆನ್ನಾಗಿ ಬಿಡುತ್ತೆ. ಇದು 3ನೇ ಪಾಯಿಂಟ್. ಈ ಗಿಡಗಳು ಸಮ್ಮರಲ್ಲಿ ಆದಷ್ಟು ಪಕ್ಕ ಇಡಬೇಕಾಗುತ್ತೆ. ಆವಾಗ ಗಿಡಗಳು ಅಷ್ಟು ಶಾಖ ಬರೋದಿಲ್ಲ, ಅದಕ್ಕೆ ಅಷ್ಟು ಬಿಸಿಲು ತಡೆಯೋದಿಲ್ಲ. ನೋಡಿ ಪಕ್ಕ ಈ ಥರ ಇಡಬೇಕಾಗುತ್ತೆ. ಒಂದ್ರ ಪಕ್ಕ ಚಿಕ್ಕ ಗಿಡಗಳು ಏನಾದ್ರು ಪಾಟುಗಳಿದ್ರೆ ದೊಡ್ಡ ಗಿಡಗಳಿರ್ತಲ್ವಾ, ದೊಡ್ಡ ಗಿಡಗಳ ಕೆಳಗಡೆ ತಂದಿಡಬೇಕಾಗುತ್ತೆ. ಆವಾಗ ಅದಕ್ಕೆ ಅಷ್ಟು ಬಿಸಿಲು ಬೀಳೋದಿಲ್ಲ. ನೋಡಿ ಈ ಕಡೆನೂ ಅಷ್ಟೇ, ಇಲ್ಲಿ ತುಂಬ ಗಿಡಗಳಿದೆಯಲ್ಲ, ಇಲ್ಲಿ ಚಿಕ್ಕ ದೊಡ್ಡ ಗಿಡಗಳು ಇರುತ್ತಲ್ವಾ, ಆ ದೊಡ್ಡ ಗಿಡಗಳ ಕೆಳಗಡೆ ಆ ಚಿಕ್ಕ ಗಿಡಗಳು ತಂದಿಟ್ರೆ ನಮಗೆ ಅಷ್ಟಕ್ಕೆ ಆ ಗಿಡಗಳಿಗೆ ಅಷ್ಟು ಬಿಸಿಲು ಬೀಳೋದಿಲ್ಲ, ಅದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಮಲ್ಚಿಂಗ್ ಮಾಡಿದ್ದಾದಮೇಲೆ ನೀರು ಅದ್ರ ಮೇಲೆ ಹಾಕ್ಬೋದು. ಮತ್ತು ಲಿಕ್ವಿಡ್ ಫರ್ಟಿಲೈಸರ್ ಏನಾದರೂ ಇದ್ದರೂ ಕೂಡ ಆ ಮಲ್ಚಿಂಗ್ ಅದ್ರ ಮೇಲೆ ಹಾಕ್ಬೋದು. ಆದರೆ ಮೆನ್ಯೂರು, ವರ್ಮಿ ಕಾಂಪೋಸ್ಟು ಬೇರೆ ಏನಾದರೂ ಕೊಡಬೇಕಾದ್ರೆ ನೀವು ಮಲ್ಚಿಂಗ್ನ ಸ್ವಲ್ಪ ಮೇಲೆ ಎತ್ತಿಬಿಟ್ಟು ಸುತ್ತಲೂ ನಾವು ಸ್ವಲ್ಪ ಅದನ್ನು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಮೆನ್ಯೂರು ಅಥವಾ ವರ್ಮಿ ಕಾಂಪೋಸ್ಟು ಅದೆಲ್ಲ ಸುತ್ತಲೂ ಹಾಕ್ಬೋದು. ಇನ್ನೊಂದು ಮೆಥಡ್ ಏನು ಅಂದರೆ ನಿಮ್ಮದು ಗಿಡಗಳು ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ತಂಪಾಗಿರಬೇಕು, ಒದ್ದೆಯಾಗಿರಬೇಕು ಅಂದರೆ ನಿಮ್ಗೇನಾದರೂ ಬೆಳಗ್ಗೆ ಹಾಕೋಕ್ಕಾಗಲಿಲ್ಲ ನೀರು ಅಂತೇಳಿ ತುಂಬ ಬಿಸಿಲಿರೋ ಏರಿಯಾದಲ್ಲಾದರೆ, ಅಂದರೆ ಒಂದೊಂದು ಊರಲ್ಲಿ ತುಂಬ ಬಿಸಿಲಿರುತ್ತಲ್ವ, ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ಥರ ಬಾಟ್ಲು ತೊಗೋಬೇಕು. ಈ ಬಾಟ್ಲು ಫುಲ್ ನೀರು ಹಾಕಿಬಿಟ್ಟು ಎಲ್ಲ ಬಾಟ್ಲಿಗೂ ನೀರು ದಿನ ತುಂಬಿಸಿದ್ರೂ ಆಗುತ್ತೆ. ಇಲ್ಲೊಂದು 2-3 ಹೋಲ್ ಮಾಡಿ, ಇಲ್ಲಿ ಮೇಲೊಂದು 2-3 ಹೋಲ್ ಮಾಡಿ ಅದನ್ನು ಉಲ್ಟಾ ಇಟ್ಬಿಡಿ. ನೋಡಿ ಈ ಥರ ನೀರು ಸಣ್ಣಗೆ ಸ್ಪ್ರಿಂಕಲ್ ಆಗ್ತಾ ಇರುತ್ತೆ. ಸೊ ನೀವು ತಗೊಂಡೋಗಿ ಗಿಡದಲ್ಲಿ ಇಟ್ಬಿಟ್ಟಿರಿ, ಬುಡದಲ್ಲಿ. ಸೊ ಈ ಥರ ಇಟ್ಬಿಟ್ಟಿರಿ. ನೋಡಿ ಸ್ಪ್ರಿಂಕಲ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಬೇರು ಯಾವಾಗಲೂ ಅದು ಒದ್ದೆಯಾಗಿರುತ್ತೆ, ಅದು ತಂಪಾಗಿರುತ್ತೆ, ಡ್ರೈ ಆಗೋದಿಲ್ಲ, ಬೇರೆಲ್ಲ ಡ್ರೈ ಆಗೋದಿಲ್ಲ. ಇದೊಂದು ಮೆಥಡಲ್ಲಿ ನೀವು ಗಿಡನ ಚೆನ್ನಾಗಿ ನೋಡ್ಕೋಬೋದು.
ಇನ್ನೊಂದು ಏನಂದರೆ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನಿಮಗೆ ವಿಂಟರಲ್ಲಿ ನೀವು ಗಿಡಗಳೆಲ್ಲ ತೆಗೆದಿರ್ತೀರಲ್ವಾ, ಸೊ ಅವಾಗ ಏನು ಮಾಡಬೇಕು ಅಂದರೆ ಈ ಥರ ಮಣ್ಣು ಬಂದಿರುತ್ತಲ್ವ, ಈ ಮಣ್ಣೆಲ್ಲ ಚೆನ್ನಾಗಿ ಒಣಗಿಸ್ಕೋಬೇಕು. ನೆಕ್ಸ್ಟು ಪಾಟ್ಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಒಂದು 2-3 ದಿನ ಚೆನ್ನಾಗಿ ಮಣ್ಣೆಲ್ಲ ಒಣಗಿಸ್ಬೇಕು. ಯಾಕೆಂದರೆ ಅದ್ರಲ್ಲಿ ಫಂಗಸ್ ಇರ್ಬೋದು, ಬೇರೆ ಇನ್ನೇನಾದರೂ ಇರ್ಬೋದಲ್ವಾ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಒಂದು 2-3 ದಿನ ಆ ಮಣ್ಣನ್ನೆಲ್ಲ ತೆಗೆದಿರೋ ಮಣ್ಣನ್ನೆಲ್ಲ ಪಾಟ್ಗಳನ್ನ ತೆಗೆದಿರೋ ಮಣ್ಣನ್ನು ಒಂದು 2-3 ದಿನ ಚೆನ್ನಾಗಿ ಒಣಗಿಸಿಡಬೇಕು. ಸೊ ಒಣಗಿಸಿದ್ದಾದಮೇಲೆ ಅದನ್ನು ಬೇರೆ ಪಾಟಿಂಗ್ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು. ಸೊ ನೀವು ಇಷ್ಟು ಮಾಡಬೇಕಾಗುತ್ತೆ. ಸಮ್ಮರ್ ಬರುತ್ತಿದೆ ಅನ್ನೋ ಅಷ್ಟರಲ್ಲಿ ನೀವು ಗಿಡಗಳು, ಮತ್ತು ಇನ್ನೊಂದು ಏನು ಅಂದರೆ ನೀವು ಗಿಡಗಳು ಹಾಕಬೇಕಾದ್ರೆ ಇದು ಕರೆಕ್ಟ್ ಸೀಸನ್, ಇದು ಕರೆಕ್ಟ್ ಟೈಮ್. ಇದು ನೀವು ಹೊಸದಾಗಿ ಏನಾದರೂ ಗಿಡಗಳು ಹಾಕಬೇಕಾದ್ರೆ ನಾನು ನಾಳೆ ಅಥವಾ ನಾಳಿದ್ದು ನಿಮಗೆ ತೋರಿಸ್ತೀನಿ ಏನೇನು ಗಿಡಗಳು ಹಾಕ್ತೀನಿ ನಾನು ಅಂತ. ನಿಮಗೇನು ತರಕಾರಿ ಹೂವಿನ ಗಿಡಗಳು ಏನೋ ಹೊಸದಾಗಿ ಹಾಕಬೇಕು ಅಂತಿದ್ದೀರಲ್ಲ, ಇದು ಕರೆಕ್ಟ್ ಸೀಸನ್, ಇದು ಕರೆಕ್ಟ್ ಟೈಮು. ಫೆಬ್ರವರಿಯಲ್ಲಿ ನೀವು ಗಿಡಗಳು ಹಾಕಿದ್ರೆ ಅದು ಮಾರ್ಚ್ ಅಷ್ಟೊತ್ತಿಗೆ ಗಿಡಗಳು ಸಣ್ಣ ಸಣ್ಣ ಗಿಡ ಆಗುತ್ತೆ, ಸರಿ ಹೋಗುತ್ತೆ. ಇಲ್ಲಾಂದರೆ ಯಾವಾಗಲೂ ಅಷ್ಟೇ ನಾವು ಸೀಸನ್ ಸ್ಟಾರ್ಟಿಂಗಲ್ಲಿ ಹಾಕ್ಬೋದು. ವಿಂಟರ್ ಆಗಲಿ ಅಥವಾ ರೈನಿ ಸೀಸನ್ ಆಗಲಿ ಸಮ್ಮರ್ ಆಗಲಿ, ಅದಕ್ಕೆ ಇನ್ನೇನು ಸೀಸನ್ ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ ಹಾಕ್ಕೋಬೇಕು. ಮಧ್ಯದಲ್ಲಿ ಹಾಕ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ನೀವೇನಾದರೂ ತರಕಾರಿ ಗಿಡನೋ ಅಥವಾ ಹೂವಿನ ಗಿಡನೋ ಏನಾದರೂ ಹಾಕ್ಕೋಬೇಕಾದ್ರೆ ಇವಾಗ ಕರೆಕ್ಟ್ ಟೈಮ್ ಇದೆ. ಇವಾಗ ರೆಡಿ ಮಾಡ್ಕೊಳ್ಳಿ, ಮಣ್ಣು ರೆಡಿ ಮಾಡಿಕೊಂಡು ನೀವು ಪಾಟಿಂಗ್ ಮಿಕ್ಸ್ ರೆಡಿ ಮಾಡಿಕೊಂಡು ಬೀಜಗಳು ತಂದು ನೀವು ತರಕಾರಿ ಹೂವಿನ ಬೀಜಗಳೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅದು ಸಮ್ಮರ್ ತುಂಬ ಚೆನ್ನಾಗಿ ಬರುತ್ತೆ. ಹೂವು, ಹಣ್ಣು, ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಮಾಡಿ ಗಿಡ ಬೆಳೆಸಿ, ಪರಿಸರ ಉಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.